ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಬಿಡದಿ ಟೌನ್ಶಿಪ್ ಫೈಟ್ ಏನು ನಡೀತಾ ಇದೆ, ಇದಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಏನದು ಟ್ವಿಸ್ಟ್ ಅಂತ ಗಮನಿಸ್ತಾ ಹೋಗೋದಾದ್ರೆ, ಜುಲೈ 4ರ ಕಾಂಗ್ರೆಸ್ ಪಾದಯಾತ್ರೆಗೆ ದಳಪತಿ ಕೌಂಟರ್ ಪ್ಲಾನ್ ಹಾಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ಗೆ 3ನೇ ಪತ್ರ ಬರೆಯೋಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲೇ ಚರ್ಚೆಗೆ ಆಹ್ವಾನಿಸೋಕೆ ಚಿಂತನೆಯನ್ನು ನಡೆಸಲಾಗಿದೆ. ಬೈರಮಂಗಲಕ್ಕೆ ಸಿಎಂ ಬಂದಿಲ್ಲ, ಈಗ ಕೃಷ್ಣಾದಲ್ಲಿ ಸಭೆಗೆ ಪ್ಲಾನ್ ಮಾಡಲಾಗಿದೆ. ರೈತರೊಂದಿಗೆ ಚರ್ಚೆಗೆ ಬರೋದಾಗಿ ಸಿಎಂಗೆ ಪತ್ರ ಬರೆಯೋಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಜ್ಜಾಗಿದ್ದಾರೆ. ಟೌನ್ಶಿಪ್ ವಿವಾದ ಜೀವಂತವಾಗಿ ಇಡೋಕೆ ದಳಪತಿ ಎಲ್ಲ ಪ್ಲಾನ್ಗಳನ್ನು ಹಾಕ್ಕೊಂಡಿದ್ದಾರೆ ಎನ್ನುವುದು ವೆರಿ ಕ್ಲಿಯರ್. ಇಲ್ಲಿ ಒಂದು ಕಡೆಯಲ್ಲಿ ಪಂಥಾವಾನ ಪಾಲಿಟಿಕ್ಸ್ ಕೂಡ ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಮೊದಲು ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಿಗೆ ಪತ್ರ ಬರೆದಿದ್ರು, ಅದಕ್ಕೆ ರಿಪ್ಲೈ ಬಂದಿತ್ತು. ಹೀಗೆ ಪತ್ರಗಳ ಮೇಲೆ ಪತ್ರ ಬರಿತಾನೆ ಇದ್ರು. ಈಗ ಮತ್ತೊಂದು ಪತ್ರ ಬರೆಯೋಕೆ ಮುಂದಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಚರ್ಚೆಗೆ ಬನ್ನಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನು ಕೊಟ್ಟು ವೇದಿಕೆಯನ್ನು ಸಿದ್ಧಪಡಿಸಿದಾಗಲೂ ಕೂಡ ಮುಖ್ಯಮಂತ್ರಿಗಳು ಬರಲಿಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಗಮನಿಸ್ತಾ ಇದ್ವಿ, ಈ ವಿಷಯವನ್ನು ಜೀವಂತವಾಗಿ ಇರಿಸೋಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಎಲ್ಲ ಪ್ಲಾನ್ಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಪತ್ರದ ಮುಖೇನ ಚರ್ಚೆಗೆ ಆಹ್ವಾನವನ್ನು ಕೊಡುವಂಥ ಕೆಲಸವಾಯಿತು. ಖಂಡಿತವಾಗ್ಲೂ ಸಂಪತ್, ಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಈ ಬಿಡದಿ ಟೌನ್ಶಿಪ್ ವಿಚಾರ ಏನಿದೆ, ಇದು ರಾಜಕೀಯ ಮೇಲಾಟಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಮೊನ್ನೆ ಬಿಡದಿಯ ಬೈರಮಂಗಲದಲ್ಲಿ ಡಿ ಕೆ ಶಿವಕುಮಾರ್ಗಾಗಿ ಒಂದು ಕುರ್ಚಿಯನ್ನ ಇರಿಸಿ ತಾವು ಬಹಿರಂಗ ಚರ್ಚೆಗೆ ಬನ್ನಿ ಅನ್ನೊಂದು ಆಹ್ವಾನವನ್ನ ಕೊಟ್ಟಿದ್ರು. ತದನಂತರ ಈಗ ಜುಲೈ 4ನೇ ತಾರೀಕು ಬಿಡದಿಯಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಮಾಡೋದಕ್ಕೆ, ಪಾದಯಾತ್ರೆಯನ್ನ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಇದರ ಒಂದು ನೇತೃತ್ವವನ್ನ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ವಹಿಸಿರ್ತಕ್ಕಂಥದ್ದು. ಅಲ್ಲಿ ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ಗೆ ಭೂಸ್ವಾಧೀನ ಆಗಿರ್ತಕ್ಕಂಥ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ರೈತರನ್ನು ವಿಶ್ವಾಸಕ್ಕೆ ಪಡಿತಕ್ಕಂಥ ಒಂದು ತಂತ್ರಗಾರಿಕೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಬಿಡದಿ ಬೈರಮಂಗಲಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರಲಿಲ್ಲ, ನಾವೇ ಗೃಹ ಕಚೇರಿ ಕೃಷ್ಣಾಗೆ ಬರ್ತೀವಿ ಅನ್ನೋ ಒಂದು ವಿಚಾರವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದು ರೈತರ ಜೊತೆ ನಾವು ಗೃಹ ಕಚೇರಿ ಕೃಷ್ಣಾಗೆ ಬರ್ತೀವಿ, ಅಲ್ಲೇ ಬಹಿರಂಗವಾಗಿ ಎಲ್ಲವೂ ಕೂಡ ಮಾತನಾಡೋಣ, ರೈತರ ನಡುವೆ ಎಲ್ಲವೂ ಕೂಡ ಇತ್ಯರ್ಥ ಆಗಲಿ, ಅದಕ್ಕೇನಾದ್ರೂ ಒಂದು ಪರಿಹಾರಗಳಿದ್ರೆ ಅದನ್ನ ಕಂಡುಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನ ಬರೆಯೋದಕ್ಕೂ ಕೂಡ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅನ್ನೊಂದು ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಒಂದು ಟೌನ್ಶಿಪ್ ವಿಚಾರವನ್ನ ಜೀವಂತವಾಗಿ ಇಡೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಬಹಳಷ್ಟು ಒಂದು ರೈತರು ಹಾಗೆ ಕೆಲವು ಕಾಂಗ್ರೆಸ್ನ ಪಕ್ಷದ ನಾಯಕರೇ ಕೆಲವರು ತೀವ್ರವಾದಂತಹ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಮುಂದೆಯೂ ಕೂಡ ಜೀವಂತವಾಗಿಟ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲೂ ಕೂಡ ರಾಜಕೀಯವಾಗಿ ಮೇಲುಗೈ ಸಾಧಿಸಬಹುದು ಅನ್ನೊಂದು ಲೆಕ್ಕಾಚಾರ ಎಚ್.ಡಿ. ಕುಮಾರಸ್ವಾಮಿ ಅವರದು ಅಂತ ಅನ್ಸುತ್ತೆ. ಹಾಗಾಗಿ ಈ ವಿಚಾರವನ್ನ ಜೀವಂತವಾಗಿರ್ತಕ್ಕಂಥದ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಎಲ್ಲಾ ತಂತ್ರಗಳನ್ನ ತಲೆ ಕೆಳಗೆ ಮಾಡ್ತಕ್ಕಂಥ ಒಂದು ರಣತಂತ್ರವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಅಣಿದಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಪತ್ರವನ್ನ ಬರೆದು ಗೃಹ ಕಚೇರಿ ಕೃಷ್ಣಯಲ್ಲೇ ರೈತರ ಜೊತೆ ಬಹಿರಂಗವಾಗಿ ಚರ್ಚೆಗೆ ತಾವು ರೆಡಿ ಅನ್ನೋ ಒಂದು ಸಂದೇಶವನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಈ ಟೌನ್ಶಿಪ್ ವಿಚಾರ ಏನಿದೆ, ಇದು ಈಗ ಡಿ ಕೆ ಶಿವಕುಮಾರ್ ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಒಂದು ರೀತಿ ಪ್ರತಿಷ್ಠೆಯ ಒಂದು ಸಮರ ಆದಂತೆ ಕಾಣ್ತಿದೆ. ಸಂಪತ್, ಥ್ಯಾಂಕ್ ಯು ಆನಂದ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.